ಇನ್ನು ವಿದ್ಯಾರಣ್ಯಪುರ ಲಾಡ್ಜ್ನಲ್ಲಿ ಮಿಡ್ ನೈಟ್ ಆಪರೇಷನ್. ಇದೇ ಲಾಡ್ಜ್ನಲ್ಲಿ ಒಮ್ಮೆ ತಂಗಿದ್ದಂತೆ ಬುರುಡೆ ಚೆನ್ನ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿಗೆ 3 ಸಲ ಬಂದಿದ್ದ ಬುರುಡೆ ಚೆನ್ನ ಈ ಹಿಂದೆ ದೂರನ್ನ ಕೊಡೋದಕ್ಕೆ ವಕೀಲರ ಭೇಟಿಗೂ ಕೂಡ ಚೆನ್ನಯ್ಯ ಬೆಂಗಳೂರಿಗೆ ಬಂದಿರ್ತಾನೆ. ತಮಿಳುನಾಡಿನ ಸತ್ಯಮಂಗಲದಿಂದ ಬೆಂಗಳೂರಿಗೆ ಚೆನ್ನಯ್ಯ ಬಂದಿದ್ದ. 2 ಸಲ ಜಯಂತ್ ಮನೆಯಲ್ಲಿ ಉಳಿದುಕೊಂಡಿದ್ದ ಚೆನ್ನಯ್ಯ ನಿನ್ನೆ ಅಲ್ಲೂ ಕೂಡ ಸ್ಥಳ ಶೋಧ ಆಗಿದೆ. ಈಗ ವಿದ್ಯಾರಣ್ಯಪುರ ಲಾಡ್ಜ್ನಲ್ಲಿ ಮಿಡ್ ನೈಟ್ ಆಪರೇಷನ್ ಮಾಡಿದಂತಹ ಜಾಗಕ್ಕೆ SIT ಹೋಗಿದೆ. ಅಲ್ಲೂ ಕೂಡ ತಲಾಶ್ ಮಾಡ್ತಾರೆ. ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಮಧ್ಯಾಹ್ನಕ್ಕೆ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಮಂಡ್ಯಕ್ಕೆ ಹೋಗ್ತಾರಾ ಅಥವಾ ತಮಿಳುನಾಡಿಗೆ ಆತ ಇದ್ದಂತಹ ಜಾಗಕ್ಕೆ ಹೋಗ್ತಾರಾ ಅಥವಾ ಬೆಂಗಳೂರಿನ ಮತ್ತಷ್ಟು ಕಡೆಗಳಲ್ಲೂ ಕೂಡ ಸ್ಥಳ ಶೋಧ ಮಾಡುವಂತಹ ಕೆಲಸ ಆಗುತ್ತಾ ಅಂಥೇಳಿ ಈಗಾಗಲೇ SIT 9-10 ದಿನಗಳ ಕಾಲ SIT ಕಸ್ಟಡಿಗೆ ಕೋರ್ಟ್ ಕೊಟ್ಟಿತ್ತು. ಆ ಡೆಡ್ಲೈನ್ ಕೂಡ ಮುಗಿತಾ ಬರ್ತಾ ಇದೆ. ಹಾಗಾಗಿ ಅಷ್ಟರೊಳಗೆ ಎಷ್ಟಾಗುತ್ತೋ ಅಷ್ಟು ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತೆ. ಅದಾದಮೇಲೆ ಮತ್ತೊಮ್ಮೆ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿ ಆತನನ್ನು ಕಸ್ಟಡಿಗೆ ಪಡಿಬಹುದು, ಇಲ್ಲ ಜುಡಿಷಿಯಲ್ ಕಸ್ಟಡಿಗೆ ನ್ಯಾಯಾಲಯ ಕೊಡಬಹುದು. ಸೊ ಅಷ್ಟರಲ್ಲಿಯೇ ಎಷ್ಟಾಗುತ್ತೋ ಅಷ್ಟು ಆತನಿಂದ ಮಾಹಿತಿಯನ್ನು ಸಂಗ್ರಹಿಸುವ ಕೆಲಸ, ಎಷ್ಟಾಗುತ್ತಷ್ಟು ಈ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳನ್ನು ಕಂಪ್ಲೀಟ್ ಮಾಡುವಂತಹ ಕೆಲಸ ಈಗ SIT ಕಡೆಯಿಂದ ಆಗ್ತಾ ಇದೆ. ಬೆಂಗಳೂರಿನ ಮೂಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ರೋಚಕ ಸಂಗತಿಗಳು SIT ತನಿಖೆಯ ಮೂಲಕ ಗೊತ್ತಾಗ್ತಾ ಇದೆ. ಈತ ಬೆಂಗಳೂರಿಗೆ ಬಂದಿರ್ತಾನೆ ವಿತ್ ಮೆಟೀರಿಯಲ್, ಅಂದರೆ ಬುರುಡೆ ಸಮೇತ ಬಂದಿರ್ತಾನೆ. ಅದು ಟಿ ಜಯಂತ್ ಹೇಳಿಕೆಯಲ್ಲೂ ಕೂಡ ಗೊತ್ತಾಗಿದೆ. ಟಿ ಜಯಂತ್ ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಇಬ್ಬರು ಲಾಯರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ರಲ್ಲ, ಆ ಕಚೇರಿಯಲ್ಲೂ ಕೂಡ ತಲಾಶ್ ಆಗಬಹುದು ಅಂತ ಕೂಡ ಹೇಳಲಾಗ್ತಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಟಿ ಜಯಂತ್ ನಿವಾಸದಲ್ಲಿ ನಿನ್ನೆ ರೇಡ್ ಮಾಡುವಂತಹ ಕೆಲಸ ಆಯಿತು. ಅಲ್ಲೂ ಒಂದಿಷ್ಟು 8 ಗಂಟೆಗಳ ಕಾಲ ಶೋಧ ಆಯಿತು. ಈಗ ಲಾಡ್ಜ್ಗೆ ಹೋಗಿದ್ದಾರೆ SIT ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಮುಂದೇನು ಅನ್ನುವಂತಹದ್ದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಬೆಂಗಳೂರಿನ ನಂಟೇನು ಈ ಚಿನ್ನಯ್ಯನಿಗೆ ಅಂಥೇಳಿ ಎಷ್ಟು ಸಾರಿ ಬಂದಿದ್ದ, ಆ ಎಲ್ಲ ಜಾಗದಲ್ಲೂ ಕೂಡ ಇದೇ ರೀತಿ ಸ್ಥಳ ಶೋಧ ಆಗುತ್ತಾ, ಏನು ಡೀಟೇಲ್ ಸಿಗ್ತಾ ಇದೆ ಅಂತ? ಪ್ರೇಮ್, ಪ್ರಮುಖವಾಗಿ SIT ತನಿಖಾಧಿಕಾರಿಗಳು ಚಿನ್ನಯ್ಯನಿಗೆ ಬೆಂಗಳೂರಿನ ನಂಟು ಹೇಗಿತ್ತು ಅನ್ನುವಂಥದ್ದನ್ನು, ಆ ಒಂದು ಮೂಲವನ್ನು, ಬೆಂಗಳೂರಿನ ಮೂಲವನ್ನು ಕೆದಕುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟು 3 ಬಾರಿ ಚಿನ್ನಯ್ಯ ಬೆಂಗಳೂರಿಗೆ ಬಂದಿದ್ದ. ಮೊದಲನೇ ಬಾರಿಗೆ ಬಂದಂಥ ಸಂದರ್ಭದಲ್ಲಿ ಲಾಡ್ಜ್ ಒಂದರಲ್ಲಿ ಉಳಿದುಕೊಂಡಿದ್ದ. ಆ ನಂತರ 2 ಬಾರಿ ಜಯಂತ್ ಟಿ ಅವರ ನಿವಾಸದಲ್ಲಿ ವಾಸ್ತವ್ಯವನ್ನು ಮಾಡಿದ್ದ. ಬರುವಂಥ ಸಂದರ್ಭದಲ್ಲಿ ಕೂಡ ಬುರುಡೆಯನ್ನು ತೆಗೆದುಕೊಂಡೇ ಬೆಂಗಳೂರಿಗೆ ಬಂದಿದ್ದ. ಬುರುಡೆ ಸಮೇತವಾಗಿ ವಕೀಲರನ್ನು ಭೇಟಿ ಮಾಡೋದಕ್ಕೆ ಪ್ಲಾನನ್ನು ಕೂಡ ಮಾಡಿಕೊಂಡಿದ್ದ. ವಕೀಲರನ್ನು ಕೂಡ ಭೇಟಿಯನ್ನು ಮಾಡ್ತಾರೆ. ಈ ಒಂದು ಷಡ್ಯಂತ್ರದ ಬಗ್ಗೆ ಒಂದು ಪ್ಲಾನ್ ಮೊದಲೇ ರೆಡಿ ಮಾಡಲಿಕ್ಕೆ ಒಂದು ಪ್ರಾಥಮಿಕ ಹಂತದಲ್ಲಿ ಮೀಟಿಂಗ್ ಕೂಡ ಆಗುತ್ತೆ. ಆ ನಂತರ ಅಡ್ವೊಕೇಟ್ಗಳನ್ನು ಭೇಟಿ ಮಾಡ್ತಾರೆ. ಅವರಿಗೆ ಇದನ್ನು ಕನ್ವೆ ಮಾಡುವಂತಹ ರೀತಿಯನ್ನು, ಜೊತೆಗೆ ಈ ಇಡೀ ಟೀಮ್ ಅಲ್ಲಿಗೆ ವಕೀಲರನ್ನು ಭೇಟಿ ಮಾಡುತ್ತೆ, ಅಲ್ಲಿ ಮಾತನಾಡ್ತಾರೆ. ಸೊ ಆರಂಭದಲ್ಲಿ ನೇರವಾಗಿ ಅವರ ಮನೆಗೇನು ಪ್ರವೇಶವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಸೊ ಹಾಗಾಗಿ ಖಾಸಗಿ ಲಾಡ್ಜ್ ಒಂದರಲ್ಲಿ ಅವರು ಉಳಿದುಕೊಳ್ತಾರೆ. ಅಲ್ಲಿ ಕೇವಲ ಚಿನ್ನಯ್ಯ ಮಾತ್ರ ಉಳಿದುಕೊಳ್ತಾನೆ. ಆ ನಂತರ ಬೆಳಗ್ಗೆ ಅಂದರೆ ರಾತ್ರಿ ಸಮಯದಲ್ಲಿ ಬಂದು ಲಾಡ್ಜಲ್ಲಿ ಉಳಿದುಕೊಳ್ತಾರೆ. ಅದು 1 ದಿನದ ಮಟ್ಟಿಗೆ. ಅದಾದ ನಂತರ 2 ದಿನ ಮತ್ತೆ 2ನೇ ಬಾರಿಗೆ ಬರ್ತಾನೆ. ಸೊ ಅವಾಗ ಏನು ಜಯಂತ್ ಟಿ ಅವರ ನಿವಾಸದಲ್ಲೇ ಉಳಿದುಕೊಳ್ತಾರೆ. ಸೊ ಅಲ್ಲಿ ಬುರುಡೆ ಸಮೇತವಾಗಿ ತೆಗೆದುಕೊಂಡು ಬರ್ತಾರೆ. ಜಯಂತ್ ಟಿ ಅವರ ನಿವಾಸದ ಅಂದರೆ ಟೆರೆಸ್ನ ಮೇಲೆ ಆ ಒಂದು ಬುರುಡೆವನ್ನು ಕೂಡ ಸಂಗ್ರಹ ಮಾಡಿ ಇಟ್ಟಿರ್ತಾರೆ. ಸೊ ಆರಂಭದಲ್ಲಿ ಅಂದರೆ ಮೊದಲನೇ ಬಾರಿಗೆ ಬಂದಂಥ ಸಂದರ್ಭದಲ್ಲೇ ಬುರುಡೆ ಸಮೇತ ಬಂದಿದ್ನ, ಅದು ಲಾಡ್ಜ್ಗೂ ಕೂಡ ತಂದಿದ್ನ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಸ್ಥಳ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ನೇರವಾಗಿ ತಮಿಳುನಾಡಿನ ಸತ್ಯಮಂಗಲದಿಂದ ಬೆಂಗಳೂರಿಗೆ ಮೊದಲ ಬಾರಿಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಬುರುಡೆ ಸಮೇತವಾಗಿ ಬಂದಿದ್ನ ಅಥವಾ 2ನೇ ಬಾರಿಗೆ ಬಂದಂಥ ಸಂದರ್ಭದಲ್ಲಿ ಬುರುಡೆ ಜೊತೆ ಬಂದಿದ್ನ ಅನ್ನುವಂಥದ್ದು ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕೇವಲ 1 ದಿನದ ಮಟ್ಟಿಗೆ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ದ. ಆತನ ಜೊತೆ ಅವತ್ತು ಯಾರೆಲ್ಲ ಬಂದಿದ್ರು, ಜೊತೆಗೆ ಯಾರೆಲ್ಲ ಸಂಪರ್ಕವನ್ನು ಮಾಡಿದ್ರು, ಯಾವ ಸಂದರ್ಭದಲ್ಲಿ ಬಂದಿದ್ರು ಅನ್ನುವಂತಹ ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಎಲೆಕ್ಟ್ರಿಕಲ್ ಡಿವೈಸ್ಗಳನ್ನು ಏನು ಪತ್ತೆ ಹಚ್ಚುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇವಲ CCTVಗಳನ್ನು ಮತ್ತು ರಿಜಿಸ್ಟರ್ ಬುಕ್ನಲ್ಲಿ ಆತ ಬಂದಿದ್ದು ವಿಳಾಸ, ದಿನಾಂಕ ಮತ್ತು ಸಮಯ ಅದೆಲ್ಲವೂ ಕೂಡ ನೋಟ್ ಆಗಿರುತ್ತೆ. ಸೊ ಅವನ್ನು ಕೂಡ ಈಗ ಸಾಕ್ಷಿಯಾಗಿ ಅಥವಾ ದಾಖಲೆಯಾಗಿ ಅದನ್ನು ಪರಿಗಣಿಸಲಾಗುತ್ತೆ. ಸೊ ಅದರ ಒಂದು
ಪರಿಶೀಲನೆ ಜೊತೆಗೆ CCTVಗಳನ್ನು ವಶಕ್ಕೆ ಪಡೆಯುವಂಥದ್ದು ಕೂಡ ಆಗುತ್ತೆ. ಆದರೆ ಇಲ್ಲಿ ಕೇವಲ CCTVಗಳನ್ನು ವಶಕ್ಕೆ ಪಡೆಯೋದಕ್ಕೆ ಒಂದಿಷ್ಟು ಕಾಲಮಿತಿ ಇರುತ್ತೆ. 1 ತಿಂಗಳು ಅಥವಾ 3 ತಿಂಗಳು ಈ ರೀತಿಯ ಡ್ಯೂರೇಷನ್ ಇರುತ್ತೆ. ಆ ವೇಳೆಯಲ್ಲಿ ಏನಾದರೂ ಬಂದಿದ್ರೆ ಈಸಿಯಾಗಿ CCTVಗಳ ದೃಶ್ಯಗಳು ಸಿಗುತ್ತೆ. ಸೊ ಅವುಗಳನ್ನು ಕೂಡ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಸೊ ಇಲ್ಲಿ ಕೇವಲ 1 ದಿನದ ಮಟ್ಟಿಗೆ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ರಲ್ಲ, ಸೊ ಅವಾಗ ಯಾರೆಲ್ಲ ಬಂದಿದ್ರು ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ನಡೆಸ್ತಾರೆ. ಈ ಒಂದು ಲಾಡ್ಜ್ನಿಂದ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿಯೇ ಗಿರೀಶ್ ಮಟ್ಟಣ್ಣನವರ ನಿವಾಸ ಇತ್ತು. ಸೊ ಹೀಗಾಗಿ ನೆಕ್ಸ್ಟು ಗಿರೀಶ್ ಮಟ್ಟಣ್ಣನವರ ನಿವಾಸದ ಮೇಲೆ ಕೂಡ ಪರಿಶೀಲನೆಗೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಆದರೆ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಇಲ್ಲಿ ಮಹಜರು ಪ್ರಕ್ರಿಯೆ ಮುಗಿದ ಬಳಿಕ ನೇರವಾಗಿ ಬೆಳ್ತಂಗಡಿಯ SIT ಕಚೇರಿಗೆ ಹೋಗಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗುತ್ತೆ. ಆದರೆ ಅಧಿಕೃತವಾಗಿ ಈಗ ಲಾಡ್ಜ್ನಲ್ಲಿ ಸ್ಥಳ ಪರಿಶೀಲನೆ ಮಹಜರು ಪ್ರಕ್ರಿಯೆ ಎಲ್ಲವೂ ಕೂಡ ಅಂತಿಮ ಹಂತಕ್ಕೆ ಬಂದಿದೆ. ಇಲ್ಲಿಂದ ಹೊರಗಡೆ ಬಂದ ಬಳಿಕ ನೆಕ್ಸ್ಟ್ ಗಿರೀಶ್ ಮಟ್ಟಣ್ಣನವರ ನಿವಾಸಕ್ಕೆ ಹೋಗ್ತಾರಾ ಅಥವಾ ಬೆಳ್ತಂಗಡಿಗೆ ಹೋಗ್ತಾರಾ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಇನ್ನೇನು ಈ ಮಹಜರು ಪ್ರಕ್ರಿಯೆ ಕೂಡ ಈಗ ಅಂತಿಮ ಹಂತದಲ್ಲಿ ಇದೆ. ಪ್ರೇಮ್, ಈಗ ಒಂದು ಪ್ರಶ್ನೆ ಪ್ರಕಾಶ್, ಜಯಂತ್ ಹೇಳೋ ಪ್ರಕಾರ ಚೆನ್ನಯ್ಯ ಬರ್ತಾ ಇದ್ದಿದ್ದು ಏಪ್ರಿಲ್ ತಿಂಗಳಲ್ಲಿ ಅಂತ. ಈಗಾಗಲೇ ಸೆಪ್ಟೆಂಬರ್ಗೆ ಇನ್ನೇನು ಕಾಲಿಡ್ತಾ ಇದ್ದೀವಿ. ಇಷ್ಟು ತಿಂಗಳಾದಮೇಲೆ ಆತ ಲಾಡ್ಜನ್ನು ವೆಕೇಟ್ ಮಾಡಿರ್ತಾನೆ, 100 ಜನ ಬಂದು ಹೋಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಏನು ಸಾಕ್ಷಿಯನ್ನು ಕಲೆ ಹಾಕ್ತಾರೆ SIT ಅವರು? ಈಗ SIT ತನಿಖಾಧಿಕಾರಿಗಳಿಗೆ ಸಿಗೋದು ಒಂದೇ ಒಂದು ಡಾಕ್ಯುಮೆಂಟು, ರಿಜಿಸ್ಟರ್ ಬುಕ್ನಲ್ಲಿ ಅವರು ಯಾವ ಸಂದರ್ಭದಲ್ಲಿ ಬಂದಿದ್ರು ಅನ್ನುವಂಥದ್ದು ನೋಟ್ ಮಾಡ್ಕೊಂಡಿರ್ತಾರೆ. ಜೊತೆಗೆ ಜೆರಾಕ್ಸ್ ಪ್ರತಿಗಳನ್ನು ಇಟ್ಕೊಂಡಿರ್ತಾರೆ. ಆಧಾರ್ ಕಾರ್ಡು ಅಥವಾ ಸರ್ಕಾರದ ಏನು ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ಜೆರಾಕ್ಸ್ ಕಾಪಿಗಳನ್ನು ಇಟ್ಕೊಂಡಿರ್ತಾರೆ. ಅದು ಪ್ರಮುಖ ಏನು ಸಾಕ್ಷಿಯಾಗಿ ಅಥವಾ ಪ್ರಮುಖ ಎವಿಡೆನ್ಸ್ ಆಗಿ ಸಿಗುತ್ತೆ. ಅದರ ಜೊತೆಗೆ CCTVಗಳನ್ನು ಪರಿಶೀಲನೆ ಮಾಡ್ತಾರೆ. ಆದರೆ ಜಯಂತಿ ಹೇಳಿರುವ ಪ್ರಕಾರ ಏಪ್ರಿಲ್ನಲ್ಲಿ ಬೆಂಗಳೂರಿಗೆ ಬಂದಿದ್ದ, ನಮ್ಮ ಮನೆಯಲ್ಲಿ ತಂಗಿದ್ರು ಅನ್ನುವಂಥದ್ದು. ಸೊ ಅಷ್ಟು ಲಾಂಗ್ ಡ್ಯೂರೇಷನ್ನ CCTV ದೃಶ್ಯಗಳು ಇರೋದಿಲ್ಲ. ಸೊ ಹಾಗಾಗಿ ಎಲೆಕ್ಟ್ರಿಕಲ್ ಡಿವೈಸ್ಗಳು ಅಥವಾ ಈ ಒಂದು ಸಾಧನಗಳನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆತ ಉಳಿದುಕೊಂಡಿರುವಂಥ ಸಂದರ್ಭದಲ್ಲಿ ಯಾರೆಲ್ಲ ಬಂದಿದ್ರು, ಯಾರ ಜೊತೆಗೆ ಇದ್ರು ಅನ್ನುವಂಥದ್ದು, ಜೊತೆಗೆ ಯಾರಿಗಾದ್ರೂ ಸಂಪರ್ಕವನ್ನು ಫೋನ್ ಮೂಲಕವಾಗಿ ಮಾಡಿದರೆ ಆ ಕಾಲ್ ಹಿಸ್ಟ್ರಿನ ಮೂಲಕವಾಗಿ ಆ ಒಂದು ಡಾಕ್ಯುಮೆಂಟ್ಗಳನ್ನು ತೆಗಿಬೋದು. ಸೊ ಈ 2 ಆಪ್ಷನ್ಗಳು ಮತ್ತು ಈ 2 ಸಾಕ್ಷಿಗಳನ್ನು ಈ SIT ತನಿಖಾಧಿಕಾರಿಗಳಿಗೆ ಸಿಗಬಹುದು. ಅದನ್ನು ಹೊರತುಪಡಿಸಿ CCTVಗಳನ್ನು ವಶಕ್ಕೆ ಪಡಿತೀವಿ ಅನ್ನೋದಾದರೆ ಅದು ಒಂದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಜೊತೆಗೆ ಈ ಒಂದು ಲಾಡ್ಜ್ನ ಮಾಲೀಕರು ಅಥವಾ ಸಿಬ್ಬಂದಿಗಳಿಗೂ ಕೂಡ ಪ್ರಶ್ನೆಯನ್ನ ಮಾಡಬಹುದು. ಯಾವ ಸಂದರ್ಭದಲ್ಲಿ ಬಂದಿದ್ರು, ಯಾರ ಜೊತೆ ಬಂದಿದ್ರು, ಬರುವಂಥ ಸಂದರ್ಭದಲ್ಲಿ ಲಗೇಜ್ ಇತ್ತಾ, ಏನೆಲ್ಲ ಇತ್ತು ಅನ್ನುವಂಥದ್ರ ಬಗ್ಗೆ ಕೂಡ. ಸೊ ಈಗ ಪ್ರಮುಖವಾಗಿ ಆ ಒಂದು ಏನು ಎಂಟ್ರಿ ಬುಕ್ ಏನಿದೆಯಲ್ಲ ಅದನ್ನೇ ಮೇನ್ ಫೋಕಸ್ ಮಾಡಿ ಅದರ ಒಂದು ಮಾಹಿತಿಯನ್ನು ಈಗ ಕಲೆ ಹಾಕುವಂಥ ಪ್ರಯತ್ನವನ್ನು SIT ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗೆ ಸಂಪರ್ಕದಲ್ಲಿ ಪ್ರಕಾಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸಾಮಾನ್ಯವಾಗಿ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಯಾವ್ಯಾವ ಜಾಗಕ್ಕೆ ಹೋಗಿದ್ರು ಅಂದಾಗ ಅಲ್ಲಿ ಹೋಗಿದ್ರಾ, ಮಹಜರ್ ಮಾಡಿದ್ರಾ, ಏನಾದ್ರು ಸಿಕ್ತಾ ಅಂತ ಕೇಳ್ತಾರೆ. ಅದಕ್ಕೆ ಹೋಗಿದ್ವಿ ಅನ್ನೋದಕ್ಕೆ ಒಂದಷ್ಟು ವಿಡಿಯೋ ಫೋಟೋಗ್ರಫಿ ಎಲ್ಲ ತೆಕ್ಕೊಂಡು ಅದನ್ನು ಅವರು ಸೇರಿಸ್ತಕ್ಕಂಥದ್ದು, ಅದು ಕೂಡ ಒಂದು ಫಾರ್ಮ್ಯಾಲಿಟೀಸ್. ಆ ಕೆಲಸವನ್ನು SIT ಅವರು ಮಾಡ್ತಾ ಇದ್ದಾರೆ.